ವಿಶ್ವದ ಕ್ಯಾಶ್ ರಿಚ್ ಐಪಿಎಲ್ ಕ್ರಿಕೆಟ್ ಟೂರ್ನಿ 18ನೇ ವರ್ಷಕ್ಕೆ ಕಾಲಿಟ್ಟಿದೆ. 2008ರ ಏಪ್ರಿಲ್ 18ರಂದು ಬೆಂಗಳೂರಿನಲ್ಲಿ ನಡೆದಿದ್ದ ಉದ್ಘಾಟನಾ ಆವೃತ್ತಿಯ ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಕೆಕೆಆರ್ ಮುಖಾಮುಖಿಯಾಗಿತ್ತು. ಈ ಪಂದ್ಯ ಅನೇಕ ದಾಖಲೆಗಳಿಗೆ ಸಾಕ್ಷಿಯಾಗಿತ್ತು. 18ನೇ ವರ್ಷಕ್ಕೆ ಕಾಲಿಟ್ಟ ಪಂದ್ಯ ಕೂಡ ಬೆಂಗಳೂರಿನಲ್ಲೇ ನಡೆದದ್ದು ವಿಶೇಷ. ವಿಪರ್ಯಾಸವೆಂದರೆ ಎರಡೂ ಪಂದ್ಯಗಳಲ್ಲಿ ಆರ್ಸಿಬಿ ಸೋಲು ಕಂಡಿದ್ದು. ಮೊದಲ ಆವೃತ್ತಿಯಿಂದ ಐಪಿಎಲ್ ಆಡುತ್ತಿರುವ ಮಹೇಂದ್ರ ಸಿಂಗ್ ಧೋನಿ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಗೆ ಬಿಸಿಸಿಐ ಪಂದ್ಯದ ವೇಳೆ ವಿಶೇಷ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದೆ. ಆದರೆ ಕನ್ನಡಿಗ ಮನೀಶ್ ಪಾಂಡೆಗೆ ಮಾತ್ರ ಬಿಸಿಸಿಐ ಈ ಗೌರವವನ್ನು ನೀಡಿಲ್ಲ. ಇದು ಕನ್ನಡಿಗ ಕ್ರಿಕೆಟ್ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ಮನೀಶ್ ಪಾಂಡೆ ಕೂಡ 2008ರ ಚೊಚ್ಚಲ ಆವೃತ್ತಿಯಿಂದ ಇದುವರೆಗೂ ಐಪಿಎಲ್ ಆಡುತ್ತಿದ್ದಾರೆ. ಐಪಿಎಲ್ ಪಂದ್ಯದಲ್ಲಿ ಶತಕ ಸಿಡಿಸಿದ ಮೊದಲ ಭಾರತೀಯ ಹಾಗೂ ಈ ಸಾಧನೆಗೈದ ಅತಿ ಕಿರಿಯ ಆಟಗಾರ ಎಂಬ ದಾಖಲೆಯೂ ಅವರ ಹೆಸರಿನಲ್ಲಿದೆ. ಅಂದು ಅವರು ಶತಕ ಬಾರಿಸುವಾಗ ಕೇವಲ 19 ವರ್ಷ ವಯಸ್ಸಾಗಿತ್ತು. ಕೊಹ್ಲಿ, ರೋಹಿತ್ ಐಪಿಎಲ್ನಲ್ಲಿ ಮಿಂಚುವ ಮುನ್ನವೇ ಪಾಂಡೆ ಖ್ಯಾತಿಯನ್ನ ಗಳಿಸಿದ್ರು. ಹೀಗಿದ್ದರೂ ಇನ್ನೂ ಬಿಸಿಸಿಐ ಇವರನ್ನ ಗೌರವಿಸದೇ ಇರುವುದು ಅಚ್ಚರಿಗೆ ಕಾರಣವಾಗಿದೆ.